ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ತೀನಿ ಚೇರ್ ಅನ್ನ ಅಂತ ಅವರು ಹೇಳಿದ್ರು. ಅದು ಕಿತ್ಕೋಬೇಕು ಇವತ್ತು ಅದೇ ಸ್ಥಿತಿ ನಿರ್ಮಾಣ ಆಗಿದೆ ಸರ್. ಅವ್ರ ಕೈಲಿ ಆ ಶಕ್ತಿ ಇಲ್ದಂಗೆ ಕಾಣಿಸ್ತಾ ಇದೆ. ಒದ್ ಕಿತ್ಕೊಂಡಂಗಿದ್ರೆ ಟೈಮ್ ಆಗೋಯ್ತಲ್ಲ, ಮೊನ್ನೆನೇ ಟೈಮ್ ಆಗೋಯ್ತು. 2.5 ವರ್ಷ ಮುಗೀತಲ್ಲ. ಒದ್ ಕಿತ್ಕೊಂಡಂಗಿದ್ರೆ 2 ವರ್ಷ ಕೀಳ್ಬೇಕಾಯ್ತು. ಆಗ್ತಾ ಇಲ್ಲ. ಈಗ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ. ಆಗ್ದಿರಾ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ. MLAಗಳೆಲ್ಲ ಗ್ರೂಪ್ ಆಗಿ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ಗಳೆಲ್ಲ ತುಂಬೋಗಿದೆ. ಗ್ರೂಪ್ ಮಾಡ್ಕೊಂಡು ಸಿದ್ದರಾಮಯ್ಯನ ಇಳಿಸೋವಂಥ ಒಂದು ಗ್ರೂಪು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋ ಗ್ರೂಪು, ಇವೆರಡೂ ಕೂಡ ಬೆಂಗಳೂರು ಸುತ್ತ ಇರೋಂಥ ರೆಸಾರ್ಟ್ಗಳಲ್ಲಿ ಎಲ್ಲ ಠಿಕಾಣ ಮಾಡಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಸರ್ ಅಷ್ಟು ಸುಲಭಕ್ಕೆ? ಸಿದ್ದರಾಮಯ್ಯನವರು ನಮ್ಮ ಇಲ್ಲಿದಾರಲ್ಲ, ಡಿ ಕೆ ಸಿದ್ದರಾಮಯ್ಯನವರು ಅವರೆಲ್ಲ ಪಾರ್ಟಿ ನೋಡಿರೋರು, ಹಳೆ ಸ್ನೇಹಿತರು. ಅವರು JDS ನೋಡಿದ್ದಾರೆ, ಬೇರೆ ಬೇರೆ ಪಾರ್ಟಿನೂ ನೋಡಿದ್ದಾರೆ, ಕಾಂಗ್ರೆಸ್ ನೋಡಿದ್ದಾರೆ. ಅವ್ರಿಗೆ ಅನುಭವ ಜಾಸ್ತಿ, ಓವರ್ ಅನುಭವ ಇರೋದ್ರಿಂದ, ಅಗಾಧವಾದ ಅನುಭವ ಇರೋದ್ರಿಂದ ಬಿಟ್ಕೊಡೋದು ಕಷ್ಟ. ಬಿಟ್ಕೊಟ್ಟು ಇಲ್ಲಿ ಇವಾಗ ನಡೀತಾ ಇರೋದು ಇದೆ. ಮಾತು ತಪ್ಪಿದ ಮಗ ಅಂತ ಒಬ್ಬರು ಹೊರಟಿದ್ದಾರೆ. ಇನ್ನೊಬ್ರು ನಾನು ಜನಕ್ಕೇನು ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಟ್ವೀಟ್ ವಾರ್ ನಡೀತಾ ಇದೆ ಇಬ್ಬರದು. ತಿರುಗಿ ಟ್ವೀಟ್ ನಂದಲ್ಲ ಅಂತ ಹೇಳೋದು ಇದು ಕಾಂಗ್ರೆಸ್ಸಿನ ಚಾಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಚಾಳಿ. ಇವರಿಬ್ಬರದು ಅದೇ ಚಾಳಿಯಲ್ಲಿ ಹೋಗ್ತಾ ಇದೆ. ಜನಕ್ಕೆ ಮುಖಾಮುಖ ಬರಲ್ಲ. ಇವರು ಟ್ವೀಟ್ಗಳಲ್ಲೇ ಹೊಡೆದಾಡೋ ಅಂಥದ್ದನ್ನು ನಾನು ನೋಡ್ತೀವಿ. ಟ್ವೀಟ್ ವಾರ್ CM ಮತ್ತು DCM ಮಧ್ಯೆ ಟ್ವೀಟ್ ವಾರ್ ನಡೀತಾ ಇದೆ. ಇದು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬ್ರೇಕ್ ಆದಮೇಲೆ ಅದು ಡೆಲ್ಲಿಗೆ ಶಿಫ್ಟ್ ಆಗ್ತೈತೆ. ಈಗಾಗಲೇ ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಆಗಿದೆ ಘಟನೆಗಳು, ಈ ಥರದ್ದು ಆಗಿದೆ. ಏನಾಗಿದೆ ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ಅದರಿಂದ ನನಗನ್ಸುತ್ತೆ ಈ ಸರ್ಕಾರ ಜನ ವಿರೋಧಿಯಾಗಿ ಕಳೆದ 1 ವರ್ಷದಿಂದ ಏನು ಮಾಡ್ತಾನೆ ಇಲ್ಲ. ಅದರಿಂದ ಜನ ಹೇಳ್ತಾ ಇದ್ದಾರೆ ತೊಲಗೋಗ್ಲಿ ಇವರು ಅಂತ. ಜನರ ಆಸೆ ಇದೆ, ತೊಲಗೋಗ್ಲಿ ಈ ಸರ್ಕಾರ ಅಂತೇಳಿ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ತೀನಿ ಚೇರ್ ಅನ್ನ ಅಂತ ಅವರು ಹೇಳಿದ್ರು. ಅದು ಕಿತ್ಕೋಬೇಕು ಇವತ್ತು ಅದೇ ಸ್ಥಿತಿ ನಿರ್ಮಾಣ ಆಗಿದೆ ಸರ್. ಅವ್ರ ಕೈಲಿ ಆ ಶಕ್ತಿ ಇಲ್ದಂಗೆ ಕಾಣಿಸ್ತಾ ಇದೆ. ಒದ್ ಕಿತ್ಕೊಂಡಂಗಿದ್ರೆ ಟೈಮ್ ಆಗೋಯ್ತಲ್ಲ, ಮೊನ್ನೆನೇ ಟೈಮ್ ಆಗೋಯ್ತು. 2.5 ವರ್ಷ ಮುಗೀತಲ್ಲ. ಒದ್ ಕಿತ್ಕೊಂಡಂಗಿದ್ರೆ 2 ವರ್ಷ ಕೀಳ್ಬೇಕಾಯ್ತು. ಆಗ್ತಾ ಇಲ್ಲ. ಈಗ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ. ಆಗ್ದಿರಾ ದೇವ್ರುಗಳ ಮೊರೆ ಹೋಗ್ತಾ ಇದ್ದಾರೆ. MLAಗಳೆಲ್ಲ ಗ್ರೂಪ್ ಆಗಿ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ಗಳೆಲ್ಲ ತುಂಬೋಗಿದೆ. ಗ್ರೂಪ್ ಮಾಡ್ಕೊಂಡು ಸಿದ್ದರಾಮಯ್ಯನ ಇಳಿಸೋವಂಥ ಒಂದು ಗ್ರೂಪು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋ ಗ್ರೂಪು, ಇವೆರಡೂ ಕೂಡ ಬೆಂಗಳೂರು ಸುತ್ತ ಇರೋಂಥ ರೆಸಾರ್ಟ್ಗಳಲ್ಲಿ ಎಲ್ಲ ಠಿಕಾಣ ಮಾಡಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಸರ್ ಅಷ್ಟು ಸುಲಭಕ್ಕೆ? ಸಿದ್ದರಾಮಯ್ಯನವರು ನಮ್ಮ ಇಲ್ಲಿದಾರಲ್ಲ, ಡಿ ಕೆ ಸಿದ್ದರಾಮಯ್ಯನವರು ಅವರೆಲ್ಲ ಪಾರ್ಟಿ ನೋಡಿರೋರು, ಹಳೆ ಸ್ನೇಹಿತರು. ಅವರು JDS ನೋಡಿದ್ದಾರೆ, ಬೇರೆ ಬೇರೆ ಪಾರ್ಟಿನೂ ನೋಡಿದ್ದಾರೆ, ಕಾಂಗ್ರೆಸ್ ನೋಡಿದ್ದಾರೆ. ಅವ್ರಿಗೆ ಅನುಭವ ಜಾಸ್ತಿ, ಓವರ್ ಅನುಭವ ಇರೋದ್ರಿಂದ, ಅಗಾಧವಾದ ಅನುಭವ ಇರೋದ್ರಿಂದ ಬಿಟ್ಕೊಡೋದು ಕಷ್ಟ. ಬಿಟ್ಕೊಟ್ಟು ಇಲ್ಲಿ ಇವಾಗ ನಡೀತಾ ಇರೋದು ಇದೆ. ಮಾತು ತಪ್ಪಿದ ಮಗ ಅಂತ ಒಬ್ಬರು ಹೊರಟಿದ್ದಾರೆ. ಇನ್ನೊಬ್ರು ನಾನು ಜನಕ್ಕೇನು ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಟ್ವೀಟ್ ವಾರ್ ನಡೀತಾ ಇದೆ ಇಬ್ಬರದು. ತಿರುಗಿ ಟ್ವೀಟ್ ನಂದಲ್ಲ ಅಂತ ಹೇಳೋದು ಇದು ಕಾಂಗ್ರೆಸ್ಸಿನ ಚಾಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಚಾಳಿ. ಇವರಿಬ್ಬರದು ಅದೇ ಚಾಳಿಯಲ್ಲಿ ಹೋಗ್ತಾ ಇದೆ. ಜನಕ್ಕೆ ಮುಖಾಮುಖ ಬರಲ್ಲ. ಇವರು ಟ್ವೀಟ್ಗಳಲ್ಲೇ ಹೊಡೆದಾಡೋ ಅಂಥದ್ದನ್ನು ನಾನು ನೋಡ್ತೀವಿ. ಟ್ವೀಟ್ ವಾರ್ CM ಮತ್ತು DCM ಮಧ್ಯೆ ಟ್ವೀಟ್ ವಾರ್ ನಡೀತಾ ಇದೆ. ಇದು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬ್ರೇಕ್ ಆದಮೇಲೆ ಅದು ಡೆಲ್ಲಿಗೆ ಶಿಫ್ಟ್ ಆಗ್ತೈತೆ. ಈಗಾಗಲೇ ರಾಜಸ್ಥಾನ, ಮಧ್ಯಪ್ರದೇಶ ಇಲ್ಲೆಲ್ಲ ಆಗಿದೆ ಘಟನೆಗಳು, ಈ ಥರದ್ದು ಆಗಿದೆ. ಏನಾಗಿದೆ ಅಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ಅದರಿಂದ ನನಗನ್ಸುತ್ತೆ ಈ ಸರ್ಕಾರ ಜನ ವಿರೋಧಿಯಾಗಿ ಕಳೆದ 1 ವರ್ಷದಿಂದ ಏನು ಮಾಡ್ತಾನೆ ಇಲ್ಲ. ಅದರಿಂದ ಜನ ಹೇಳ್ತಾ ಇದ್ದಾರೆ ತೊಲಗೋಗ್ಲಿ ಇವರು ಅಂತ. ಜನರ ಆಸೆ ಇದೆ, ತೊಲಗೋಗ್ಲಿ ಈ ಸರ್ಕಾರ ಅಂತೇಳಿ. ಸಾಕನಪ್ಪ.